ಮಾಲೂರು ತಾಲೂಕಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಮತ್ತೊಬ್ಬರ ಆಸ್ತಿ ಮಾರಾಟ ಮಾಡುವ ದಂಧೆ ಜೋರಾಗಿ ನಡೆಯುತ್ತಿದ್ದು, ಕಳೆದ 3-4 ತಿಂಗಳಲ್ಲಿ ಬೇರೆಯವರ ಆಸ್ತಿ ತಮ್ಮದೆಂದು ನಕಲಿ ದಾಖಲೆ ಸೃಷ್ಟಿ ಮಾಡಿ ಮತ್ತೊಬ್ಬರಿಗೆ ಮಾರಾಟ ಮಾಡಿದ ಆರೋಪ ಕೇಳಿಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಮಾಲೂರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಎಎಸ್ಎಸ್ಕೆ ಸಂಘದ ರಾಜ್ಯಾಧ್ಯಕ್ಷ ಸಂದೇಶ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶಾಸಕ ಕೆವೈ ನಂಜೇಗೌಡರ ಹೆಸರಿನಲ್ಲಿ ಬೆದರಿಕೆ ಹಾಕಿರುವುದಾಗಿ ಆರೋಪಿಸಿದ್ದಾರೆ. ಮಾಲೂರು ತಾಲೂಕಿನ ಬೈರತ್ನಹಳ್ಳಿ ಸರ್ವೆ ನಂಬರ್ 91.2A 5 ಎಕರೆ ಭೂಮಿಗೆ ತಿಮ್ಮನಾಯನಹಳ್ಳಿ ಚನ್ನಬಚ್ಚೇಗೌಡ ಎಂಬುವರು ನಕಲಿ ದಾಖಲೆ ಸೃಷ್ಟಿಸಿ ಹೊಸಕೋಟೆ ಮೂಲದ ರತ್ನಮ್ಮ ವಿಷ್ಣುಪ್ರಸಾದ್ ಎಂಬುವರಿಗೆ 1.5 ಕೋಟಿ ರೂಪಾಯಿಗೆ ಮಾರಾಟ ಮಾಡಿ ರಿಜಿಸ್ಟರ್ ಮಾಡಿಸಿಕೊಟ್ಟು ವಂಚಿಸಿದ್ದಾರೆ ಎಂದು ನೊಂದವರು ಆರೋಪಿಸಿದ್ದಾರೆ. ಈ ಭೂಮಿ ಕೆಲ ಏಜೆಂಟರು ನಮಗೆ ತೋರಿಸಿ ಎಲ್ಲಾ ದಾಖಲೆ ಸರಿಯಾಗಿದೆ ಎಂದು ನಂಬಿಸಿ ಮಾರಾಟ ಮಾಡಿದ ಬಳಿಕ 3ನೇ ವ್ಯಕ್ತಿ ಈ ಭೂಮಿ ನಮ್ಮದು ಎಂದು ಮೈಸೂರಿನಿಂದ ನೋಟಿಸ್ ಕಳುಹಿಸಿದ್ದಾರೆ. ಬಳಿಕ ಈ ಜಮೀನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟ ಮಾಡಿರುವುದು ಹೊರಬಿದ್ದಿದೆ. ಈ ಭೂಮಿ ಬೇಡ, ಹಣ ವಾಪಸ್ ನೀಡಿ ಎಂದು ಚನ್ನಬಚ್ಚೇಗೌಡರನ್ನ ಕೇಳಿದಾಗ ನಾವು ಶಾಸಕ ಕೆವೈ ನಂಜೇಗೌಡರ ಬೆಂಬಲಿಗರೆಂದು ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಮಾರಾಟ ಮಾಡಿದವರ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಖಾತೆ ವಜಾಗೊಳಿಸಿ ರತ್ನಮ್ಮ ಎಂಬುವರಿಗೆ ಹಣ ವಾಪಸ್ ನೀಡಬೇಕು, ಇಲ್ಲವಾದರೆ ನಿಮ್ಮ ಮನೆಯ ಎದುರು ಪ್ರತಿಭಟನೆ ನಡೆಸಲಾಗುವುದೆಂದು ಸಂದೇಶ್ ಎಚ್ಚರಿಕೆ ನೀಡಿದ್ರು. ಡೈಲಿ ಕಣ್ಣಲ್ಲಿ ನೀರು ಹಾಕೊಂಡು ಇಷ್ಟು ಅನ್ಯಾಯ ಆಗೈತೆ ಅಂದ್ರೆ ಏನು 1 ರೂಪಾಯಿ 2 ರೂಪಾಯಿ ದುಡ್ಡಲ್ಲ, 1,40,00,000 ದುಡ್ಡಿಗೆ ಪಾಪ ಇಷ್ಟೊಂದು ಹಿರಿಯ ಜೀವ ಇಷ್ಟೊಂದು ನೋವು ತಿಂತ ಇರ್ತಾರಲ್ಲ. ಇಂಥ ವಿಚಾರಗಳಲ್ಲಿ ನಾನು MLA ಸಾಹೇಬ್ರಲ್ಲಿ ಮನವಿ ಮಾಡೋಂಥದ್ದೇನೆ ಅಂದ್ರೆ, ಸರ್ ದಯವಿಟ್ಟು ಇಂಥವ್ನು ಸ್ವಲ್ಪ ದೂರ ಇಡಿ. ಯಾಕಂದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಮೋಸ ಮಾಡಿ ಇವಾಗ ಹೇಳ್ತಾ ಇದಾರಲ್ಲ, ನಿಮ್ಮದೇ ಜಮೀನು ಅಂದ್ರೆ ನೀವು ತಗೊಂಡ್ಬಿಡ್ರಿ, ನಮ್ ದುಡ್ಡು ನಮ್ಗೆ ಕೊಟ್ಬಿಡ್ರಿ ಅಂತ ಹೇಳ್ಬಿಟ್ಟು ಪಾಪ ಮನವಿ ಮಾಡ್ತಾ ಇದಾರೆ ಅವರು. ದಯವಿಟ್ಟು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ, ಕಾನೂನು ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಸರ್. ನಾವೇನ್ ಮಾಡ್ತೀವಿ, ನಮ್ಮ ಜನಕ್ಕೆ ಏನಾದ್ರು ತೊಂದರೆ ಆದಾಗ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಏನ್ ಚನ್ನಬಚ್ಚೇಗೌಡರು ಇದ್ದಾರೆ, ನೇರವಾಗಿ ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ವಿಷ್ಣುಪ್ರಸಾದ್, ಕುಪೇಂದ್ರ, ಇನ್ನೂ ಹಲವರು ಹಾಜರಿದ್ರ. MP ಪ್ರಕಾಶ್, CTV ನ್ಯೂಸ್, ಮಾಲೂರು.